ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಫ್ರೈಡೇ ವ್ಲಾಗ್. ಇವತ್ತು ಸ್ವಲ್ಪ ಬಾಲ್ಕನಿಗೆಲ್ಲ ನೀರು ಹಾಕೋಣ ಅಂತ ಬೆಳಗ್ಗೆನೇ ಎಲ್ಲ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಿದೆ. ಇನ್ನು ನಮ್ಮದು ನಾರ್ಮಲ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ವಿ. ಮತ್ತು ಇವತ್ತು ಒಂದು ಸ್ಪೆಷಲ್ ಇವೆಂಟ್ ಏನಂದರೆ ನನ್ನ ಮಗಂದು ಸ್ಕೂಲ್ ಡೇ ಇತ್ತು. ಹಾಗಾಗಿ ಸ್ವಲ್ಪ ಬೇಗ ಎಲ್ಲ ರೆಡಿ ಆಗಿಬಿಟ್ಟು ಅಂತ ಹೇಳಿ ಆದ್ರೂ ಹೋಗಬೇಕಾದ್ರೆ ಎಲ್ಲ ಒಂದು 10:30-11 ಗಂಟೆ ಆಗೋಗ್ಬಿಡ್ತು. ಇನ್ನು ಸ್ಟೇಜ್ ಪ್ರೋಗ್ರಾಮ್ ಸ್ವಲ್ಪ ಎಲ್ಲ ಅರ್ಧ ಮುಗ್ದೋಗ್ಬಿಟ್ಟಿರುತ್ತೆ, ಎಲ್ಲ ಏನು ಪ್ರೈಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಏನೂ ಆಗಿರಲಿಲ್ಲ. ಅವಾಗೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರು. ಹಾಗಾಗಿ ಹೋದ್ವಿ. ನಾವು ಕರೆಕ್ಟಾಗಿ ಹೋಗೋದಕ್ಕೂ ಮಗಂದು ಅದೇನು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ವ ಸ್ಕೂಲ್ ಡೇಲೆಲ್ಲ ನಾರ್ಮಲ್ ಪ್ರೋಗ್ರಾಮ್ಗಳನ್ನ ಮಾಡಿ, ಅಂದರೆ ಅವರಿಗೆ ಯಾವುದಾದ್ರೂ ಗೇಮ್ನ ಆಡಿಸೋದು ಅಥವಾ ಕ್ಲಾಸ್ ಒಳಗಡೆ ಯಾವುದಾದ್ರೂ ಒಂದು ವರ್ಕ್ನ ಕೊಟ್ಟು ಗೇಮ್ನ ಕೊಡ್ತಾರಲ್ವ, ಅದನ್ನು ಏನು ಪ್ರೈಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮೆರಿಟ್ ಪ್ರೈಸ್ ಅಂತ ಕೊಡ್ತಿದ್ರು. ಲಾಸ್ಟ್ ಟೈಮು ಮತ್ತು ಈ ಟೈಮು 2 ಸಲನೂ ಮೆರಿಟ್ ಫಸ್ಟಲ್ಲೇ ಬಂದಿದ್ದ ನನ್ನ ಮಗ. ನನಗೆ ಅದೊಂದು ಸ್ವಲ್ಪ ತುಂಬ ಖುಷಿ ಆಯಿತು. ಇನ್ನು ಎಲ್ಲ ಕ್ಲಾಸವರಿಗೂ ಅಲ್ಲಿ 1 to 7th ಇದೆ. ನಮ್ಮದು ಇದು ಬಂದುಬಿಟ್ಟು ಇದು ತರಳಬಾಳು ಸಂಸ್ಥೆ, ಅಂದರೆ ಸಿರಿಗೆರೆ, ಚಿತ್ರದುರ್ಗ ಡಿಸ್ಟಿಕಲ್ಲಿ ಸಿರಿಗೆರೆ ಇದೆಯಲ್ವ, ಅದರದ್ದು ಒಂದು ಸಂಸ್ಥೆ. ಇದು ಮೇಯ್ನ್ ಬ್ರಾಂಚ್ ಬಂದು ನಮ್ಮದು ಊರ ಹತ್ರನೇ ಒಂದು ಯಲಹಂಕ ಅಂತ ಒಂದು ಊರಿದೆ, ಅಲ್ಲಿ ಅದರದ್ದು ಬ್ರಾಂಚ್ ಬಂದುಬಿಟ್ಟು ಅವರು ಇಲ್ಲಿ ಇಬ್ಬೀಡ್ ಹತ್ರ ಒಂದು ಸ್ಕೂಲ್ನ ಓಪನ್ ಮಾಡಿದ್ದಾರೆ. ಹಾಗಾಗಿ ನಾವು ಅಲ್ಲಿಗೆ ಕಳಿಸ್ತಾ ಇದ್ದೀವಿ ಇವಾಗ ಪ್ರೆಸೆಂಟು. ಇನ್ನು ಸ್ಟೇಜ್ ಪ್ರೋಗ್ರಾಮ್ ನಾರ್ಮಲಾಗಿ ಎಲ್ಲರೂ ಭಾಷಣ ಮಾಡಿಬಿಟ್ಟು ಸ್ಟೇಜ್ ಪ್ರೋಗ್ರಾಮ್ನ ಸ್ವಲ್ಪ ಬೇಗನೆ ಮುಗಿಸಿದ್ರು. ಏಕೆಂದರೆ ಎಲ್ರಿಗೂ ಗೊತ್ತು, ಭಾಷಣ ಕೇಳೋದಕ್ಕೆ ಯಾರೂ ರೆಡಿ ಇರಲ್ಲ, ಮಕ್ಕಳದ್ದು ಪ್ರೋಗ್ರಾಮ್ ನೋಡೋದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ ಅಂತ ಹೇಳಿ 1 ಗಂಟೆಗೆಲ್ಲ ಸ್ಟೇಜ್ ಪ್ರೋಗ್ರಾಮ್ನ ಮುಗಿಸಿದ್ರು. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಅಲ್ಲೇ ಊಟ ಎಲ್ಲ ರೆಡಿಯಾಗಿತ್ತು. ಹಾಗಾಗಿ ಊಟನ ಅಲ್ಲೇ ಮುಗಿಸ್ಕೊಂಡ್ವಿ. ಇನ್ನು ಮಕ್ಕಳಿಗೆಲ್ಲ, ನಮಗೆ ಪೇರೆಂಟ್ಸ್ಗೆಲ್ಲ ಹೊರಗಡೆ ಕೊಟ್ಟರೆ, ಮಕ್ಕಳಿಗೆಲ್ಲ ಒಳಗಡೆನೇ ಕೂರಿಸಿ ಊಟ ಕೊಡ್ತಾಯಿದ್ರು. ಇನ್ನು ಸ್ಕೂಲು ಮತ್ತು ಸ್ಕೂಲ್ದು ಫೀಲ್ಡ್ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ತುಂಬ ಪ್ಲೇಸ್ ಇದೆ ಮಕ್ಕಳಿಗೆ ಆಟ ಆಡೋದಕ್ಕಾಗಿರ್ಬೋದು. ಅಂದರೆ ಟೌನ್ ಅಲ್ಲ, ಹೊರಗಡೆ ಇರೋದ್ರಿಂದ ತುಂಬ ಪ್ಲೇಸ್ ಇರೋದ್ರಿಂದ ಮಕ್ಕಳಿಗೂ ಆಟ ಆಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಇಷ್ಟೊಂದು ಟೌನಲ್ಲೆಲ್ಲ ಇಷ್ಟೊಂದು ಪ್ಲೇಸ್ ಇರೋದೇ ಇಲ್ಲ ಸ್ಕೂಲ್ಗಳಿಗೆಲ್ಲ. ಹಾಗಾಗಿ ಇದಂತೂ ಹಿಂದೆ ಮತ್ತು ಮುಂದೆ ಅಂತೂ ಫುಲ್ಲು ಜಾಸ್ತಿ ಜಾಗ ಇದೆ. ಇನ್ನು ಎಲ್ಲ ಊಟ ಮುಗಿಸ್ಕೊಂಡು ನನ್ನ ಮಗನ ಡ್ಯಾನ್ಸಿಗೆಲ್ಲ ರೆಡಿ ಮಾಡಿದ್ವಿ. ಅವ್ರಿಗೇನು ಕಾಸ್ಟ್ಯೂಮ್ನ ಕೊಟ್ಟಿದ್ರು ಅದನ್ನು ಎಲ್ಲ ರೆಡಿ ಮಾಡಿದ್ವಿ. ಇನ್ನಿವತ್ತು ನನ್ನ ಮಗನಿಗೆ ಸ್ವಲ್ಪ ಜ್ವರ ಇತ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ಅದು ನೈಟೆಲ್ಲ ಇದಕ್ಕೆ ಸಡನ್ನಾಗಿ ಜ್ವರ ಬಂದುಬಿಟ್ಟು ತುಂಬ ವೀಕ್ ಆಗಿಬಿಟ್ಟಿದ್ದ. ನನಗೆ ಡೌಟ್ ಇತ್ತು ಅವ್ನು ಡ್ಯಾನ್ಸ್ ಮಾಡ್ತಾನೋ ಇಲ್ವೋ ಅಂತ. ಈ ಸಲ ಲಾಸ್ಟ್ ಟೈಮೆಲ್ಲ 2 ಡ್ಯಾನ್ಸ್ ಇದ್ವು ಒಬ್ಬೊಬ್ಬರಿಗೆ, ಆದರೆ ಈ ಸಲ ಒಂದೊಂದೇ ಡ್ಯಾನ್ಸ್ನ ಮಾಡಿಸಿದ್ದಾರೆ. ಏಕೆಂದರೆ ಹೈಸ್ಕೂಲ್ ಮತ್ತು ಅದೇನು ಪ್ರೈಮರಿ ಸ್ಕೂಲ್ ಎರಡೂ ಸೇರಿನೇ ಈ ಸಲ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡ್ಕೊಂಡಿದ್ರು. ಹಾಗಾಗಿ ಹೈಸ್ಕೂಲವ್ರಿಗೂ ಇದ್ದಿದ್ದರಿಂದ ಎಲ್ರಿಗೂ ಒಂದೊಂದೇ ಡ್ಯಾನ್ಸ್ನ ಕೊಡ್ತಾಯಿದ್ರು. ಅದು ಚಿಕ್ಕ ಚಿಕ್ಕ ಮಕ್ಕಳು, LKG ಮಕ್ಕಳದು ಅದೆಲ್ಲ ನೋಡೋಕ್ಕೆ ತುಂಬ ಖುಷಿಯಾಯಿತು ಡ್ಯಾನ್ಸ್ನ. ಏಕೆಂದರೆ ಒಂಥರ ಪುಟ್ಟ ಮಕ್ಕಳು ಹೆಂಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಅದಂತೂ ತುಂಬ ಎಂಜಾಯ್ ಮಾಡಿದ್ವಿ. ನನಗಂತೂ ತುಂಬ ಖುಷಿಯಾಯಿತು. ಏಕೆಂದರೆ ನಾವು ಸ್ಕೂಲಲ್ಲೆಲ್ಲ ಇದ್ದಾಗ, ನಮಗೆಲ್ಲ ಸ್ಕೂಲ್ ಡೇ ಮಾಡಿದಾಗ ನಾವು ಅದೇ ಥರ ಎಲ್ಲ ಮಾಡ್ತಾಯಿದ್ವಿ ಅನಿಸುತ್ತೆ. ನಾನೆಲ್ಲ ಸ್ವಲ್ಪ ಅವ್ರು ನೋಡ್ತಿದ್ದಾಗ ಅದೇ ಒಂಥರ ಅದೇ ನೆನಪಾಗ್ತಾಯಿತ್ತು, ನಾವು ಇದೇ ಥರ ಮಾಡ್ತಿದ್ವಿ ಅನಿಸುತ್ತೆ ಅಲ್ವಾ ಅಂತ. ಇನ್ನು ಇದು ಫಸ್ಟು ಎಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಎಲ್ಲರೂ ಸುಮ್ಮನೆ ಸ್ಟೇಜ್ ಹತ್ತಿ ಡ್ಯಾನ್ಸ್ ಮಾಡ್ತಾಯಿದ್ರು. ನನ್ನ ಮಗನೂ ಹೋಗ್ಬಿಟ್ಟು ಅಲ್ಲಿ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದ, ಸುಮ್ಮನೆ ಕುಣಿಯೋದು. ಹಾಗಾಗಿ ಅದನ್ನು ಒಂದು ಸ್ವಲ್ಪ ಒಂಥರ ಖುಷಿ ಆಯಿತು. ಇನ್ನು ಸ್ಟೇಜ್ ಅಂದರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಎಲ್ಲನೂ ಡ್ಯಾನ್ಸ್ ಮಾಡ್ತಾಯಿದ್ರಲ್ವ, ಅದನ್ನು ನೋಡಿ ಫುಲ್ ಖುಷಿ ಆಯಿತು. ನನ್ನ ಮಗ ಅಂತೂ ಫುಲ್ ಆ್ಯಕ್ಟಿವ್ ಆಗಿ ಡ್ಯಾನ್ಸ್ ಮಾಡ್ದ. ಆಮೇಲೆ ಒಂದು ಸ್ವಲ್ಪ ಧೈರ್ಯವಂತ, ಪರವಾಗಿಲ್ಲ ಡ್ಯಾನ್ಸ್ ಮಾಡ್ತಾನೆ, ಅಂದರೆ ಅಷ್ಟೊಂದೇನು ವೀಕ್ ಇಲ್ಲ ಅಂತ. ನಾನಂತೂ ಜ್ವರದ್ದು ಇದನ್ನು ಸಿರಪ್ನ ಅಲ್ಲಿಗೆ ತೊಗೊಂಡೋಗ್ಬಿಟ್ಟಿದ್ದೆ, ಏನಾದರೂ ಜ್ವರ ಜಾಸ್ತಿ ಆದರೆ ಹಾಕೋಣ ಅಂತ. ಹಾಗಾಗಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ಅವ್ರ ಮಕ್ಕಳು, ಅಂದರೆ ಈಗ 1ನೇ ಕ್ಲಾಸ್ ಏನಾದರೂ ಓದ್ತಾ ಇದ್ದರೆ ಫಸ್ಟ್ ಅವ್ರ ಚಿಕ್ಕ ಮಕ್ಕಳು ತಮ್ಮಂದಿರು ಅಥವಾ ತಂಗಿಯರೂ ಸಹ ಅವ್ರ ಜೊತೆ ಬಂದು ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನು ನೋಡೋದಕ್ಕೆ ಒಂಥರ ಖುಷಿಯಾಯಿತು.
ಎಲ್ಲ ಮಕ್ಕಳು ಅಷ್ಟೇ ಕ್ಯೂಟಾಗಿತ್ತು. ಅವರು ಹೆಂಗೆ ಡ್ಯಾನ್ಸ್ ಮಾಡಿದ್ರೂ ನೋಡೋದಕ್ಕೊಂಥರ ಚೆನ್ನಾಗಿರುತ್ತೆ. ಹಾಗಾಗಿ ನೋಡ್ತಾ ಇದ್ದು ಒಂಥರ ಬೋರ್ ಅನ್ನಿಸ್ಲಿಲ್ಲ. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಸುಮ್ಮನೆ ಸ್ಟೇಜ್ ನೋಡ್ಕೊಂಡು ಕೂತ್ಕೋಬೇಕಾಗುತ್ತೆ ಕೆಲವೊಂದು ಸಲ. ಬಟ್ ಆ ಥರ ಏನೂ ಅನ್ನಿಸ್ಲೇ ಇಲ್ಲ. ಅದು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿರೋದನ್ನ ನೋಡಿ ಈ ಪ್ರೋಗ್ರಾಮ್ ನಿಧಾನ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆದ್ರೂ ಬೋರ್ ಅನ್ನಿಸ್ಲಿಲ್ಲ. ನನ್ನ ಹಸ್ಬೆಂಡ್ ಅಂತೂ ಅವರೂ ಅದನ್ನೇ ಹೇಳ್ತಾಯಿದ್ರು, ನನಗೂ ಬೋರ್ ಆಗಲಿಲ್ಲ ಅಂತ. ಇಬ್ಬರು ಒಟ್ಟಿಗೆ ನಾವಿಬ್ಬರು ಒಟ್ಟಿಗೆ ಕೂತಿರ್ಲಿಲ್ಲ. ನಾನು ಸ್ವಲ್ಪ ಫ್ರಂಟಲ್ಲಿ ಅದೇನು ಸೌಂಡ್ ಇದ್ರ ಹತ್ರ ಸೌಂಡ್ ಸಿಸ್ಟಮ್ ಹತ್ರನೇ ಕೂತ್ಕೊಂಡಿದ್ದೆ. ಅವ್ರು ನನಗೆ ಈ ಸೌಂಡ್ ಆಗಲ್ಲ ಅಂತ ಅವ್ರು ಸ್ವಲ್ಪ ಹಿಂದೆ ಕೂತಿದ್ರು. ನಾನು ವೀಡಿಯೋ ಮಾಡ್ಕೋಬೇಕು ಅಂತಲೇ ಸ್ವಲ್ಪ ಮುಂದೆ ಕೂತ್ಕೊಂಡಿದ್ದೆ, ಒಂದು ಸ್ಟೇಜಿಂದ ತುಂಬ ಹತ್ತಿರದಲ್ಲೇ. ಹಾಗಾಗಿ ಎಲ್ಲರೂ ಅಂದರೆ LKG ಫಸ್ಟು, UKG ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ಥರ ಎಲ್ಲರೂ ಸಹ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ತುಂಬ ಖುಷಿಯಾಯಿತು ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ. ಇದು ನನ್ನ ಮಗನ ಡ್ಯಾನ್ಸು. ಅದನ್ನು ಸ್ವಲ್ಪ ಹಾಗೆ ಹಾಕಿ ಇದು ಮಾಡಿದ್ದೀನಿ. ಆದರೆ ಸಾಂಗ್ ಬಂದುಬಿಟ್ಟು ಅದು ಗಣೇಶ್ ಮತ್ತು ಪ್ರಿಯಾಮಣಿ ಮೂವಿ ಏನೋ ಒಂಥರ ಅದಲ್ಲಿ ಇದೆಯಲ್ವ, ಅದು ಯಾವುದದ್ದು ಸಾಂಗು, ಗಂಡು ಮಕ್ಕಳು ತುಂಬ ಒಳ್ಳೆಯವರು, ಹುಡುಗೀರು ಅನ್ನಬೇಕು ಆ ಸಾಂಗು. ಬಟ್ ಅದು ಸಾಂಗ್ನ ನಾನು ಪ್ಲೇ ಮಾಡಿಲ್ಲ, ಯಾಕೆಂದರೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ. ಡ್ಯಾನ್ಸ್ ಚೆನ್ನಾಗಿ ಮಾಡ್ದೆ ಅಂತ ಅನ್ನಿಸ್ತು. ನಮಗೆ ಹಾಗೆ ಅನ್ನಿಸ್ತೋ ಎಲ್ರಿಗೂ ಅನ್ನಿಸ್ತೋ ಗೊತ್ತಿಲ್ಲ, ಪರವಾಗಿಲ್ಲ. ಬಟ್ ಲಾಸ್ಟ್ ಟೈಮ್ ಇದಕ್ಕಿಂತ ಚೆನ್ನಾಗಿ ಮಾಡಿದ್ದ. ಬಟ್ ಈ ಸಲ ಕಂಪೇರ್ ಮಾಡಿದ್ರೆ ಲಾಸ್ಟ್ ಟೈಮ್ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದ ಅಂತ ಅನ್ನಿಸ್ತು. ಬಟ್ ಈ ಸಲ ಸ್ವಲ್ಪ ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ ಅವ್ನ ಡ್ಯಾನ್ಸಲ್ಲಿ ಅಂತ ನನಗೆ ಅನ್ನಿಸ್ತು.
ಡ್ಯಾನ್ಸ್ ಮುಗಿಸ್ಕೊಂಡು ನಾನು ಹೊರಟ್ವಿ. ಏಕೆಂದರೆ ಸ್ವಲ್ಪ ಅವನು ಕೆಳಗಡೆ ಸ್ಟೇಜಿಂದ ಇಳಿದು ಬಂದಮೇಲೆ ನೋಡಿದೆ ತುಂಬ ಜ್ವರ ಸ್ವಲ್ಪ ಜಾಸ್ತಿ ಆಗಿದ್ದು ಅಂತ ಅನ್ನಿಸ್ತು. ಹಾಗಾಗಿ ಇನ್ನೂ ಪ್ರೋಗ್ರಾಮ್ ಇತ್ತು, ಬಟ್ ನಾವು ಎಲ್ಲ ಹೊರಟ್ವಿ. ಅವರು ಅಲ್ಲಿ ಪ್ರತಿಯೊಂದು ಡ್ಯಾನ್ಸ್ ಆದಮೇಲೂ ಸಹ ಅವ್ರದ್ದು ಕ್ಲಾಸ್ ಟೀಚರ್ ಜೊತೆ ಅದೇನು ಡ್ಯಾನ್ಸ್ ಮಾಡಿದ್ರು ಅವರು ಗ್ರೂಪ್ ಫೋಟೋನ ತೆಗೆಸ್ಕೊತಾ ಇದ್ದರು. ಹಾಗಾಗಿ ನನ್ನ ಮಗನ ಜೊತೆನೂ ಎಲ್ಲನೂ ಸೇರಿ ಒಂದು ಫೋಟೋನ ತೆಕ್ಕೊಂಡ್ರು. ಇನ್ನು ಅಲ್ಲಿಂದ ಒಂದು 4 ಗಂಟೆಗೆ 4:15 ಏನೋ ಆಗಿತ್ತು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಇನ್ನು ಅವನು ಬರ್ತಾ ಸ್ವಲ್ಪ ಜ್ವರ ಜಾಸ್ತಿ ಆಗಿತ್ತು, ಹಾಗಾಗಿ ಮನೆಗೆ ಬಂದು ಫುಲ್ ರೆಸ್ಟ್ ಮಾಡ್ದ. ಇನ್ನು ಅಂದರೆ ಸ್ಯಾಟರ್ಡೆ ರಜೆ ಇದೆ ಅಂತ ಹೇಳಿದರು, ಹಾಗಾಗಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದ. ಫುಲ್ಲು ನಾಳೆ ರಜೆ ಇದೆ ಪರವಾಗಿಲ್ಲ ಅಂತ. ಅವನಿಗೆ ರಜೆ ಇದ್ದರೆ ಏನೋ ಒಂಥರ ಖುಷಿ. ಹಾಗಾಗಿ ಇನ್ನು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.